ಯಾಕಂದ್ರೆ ಆ್ಯಕ್ಚುಲಿ ನಾನು ಒಂದು ತಿಂಗಳ ಬಂದಿದ್ದು ಅದಕ್ಕೆ ಶೇರ್ ಮಾಡ್ಕೋಬೇಕಂತ ಏನೋ ಒಂಥರ ಆಸೆ, ವೇದಿಕೆ ಮೇಲೆ ಆಸೆನಾಗಿರ್ತಕ್ಕಂಥ ರವಿ ಕಿರಣ್ ಸರ್ ಹಾಗೂ ಜಾನಕಿ ಅಣ್ಣನವರು ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಬಿಂದುವಾಗಿರ್ತಕ್ಕಂಥ ಅಣ್ಣನವರೇ, ಪ್ರಕಾಶ್ ಗಡ್ಡೆ ಹಾಗೂ ಕಾಲನಿ ಎಲ್ಲ ನಿವಾಸಿಗಳು. ನನಗೆ ಎಲ್ಲಕ್ಕಿಂತ ಮೇನ್ ಎಫೆಕ್ಟ್ ಆಗಿದ್ದಂದ್ರೆ ಅವ್ರ ಮಗಂದು ಏನೋ ಸಾಂಗ್ ಹಾಡ್ತೀನಲ್ಲ ಡೈಲಿ, ದೊಡ್ಡ ಅವ್ರ ಮಗ ವೈಭವ್. ಅದು ನಾನು ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿ ಇಷ್ಟದ ಒಳ್ಳೆ ಥರ ಹಾಡು ಹಾಡಿ ಅವರ ಹಾಡು ಹಾಡಿದ್ರು ಎಲ್ಲ ಆ ಮಗನ ನಾವು ಹೇಳಿದ್ದೀವಿ ಅಂತ ಮಾತಾಡ್ತೀನಿ ನಾನು ಫಸ್ಟ್ ಟೈಮ್ ಅಂತ ಸಣ್ಣ ಹುಡುಗ ಅಷ್ಟು ಚೆನ್ನಾಗಿ ಹಾಡಿದ್ರು. ಆಮೇಲೆ ನಂತರ ಕೃಷ್ಣನ್ ನಾನು ಸಣ್ಣದಿಂದ ಭಾಳಷ್ಟು ದೂರದರ್ಶನದಾಗ ರಾಮಾಯಣ ಭಾರತ ನೋಡ್ಕೊಂಡೇ ಬೆಳೆದಿದ್ದೆ ನಾನು. ಆದರೂ ಕೂಡ ಕೆಲವು ವಿಷಯಗಳು ನನಗೆ ಗೊತ್ತಿದ್ದಿಲ್ಲ. ಅದು ಅಣ್ಣನವರು ಭಾಳ ಶಾರ್ಟ್ ಪೀರಿಯಡ್ನಾಗ ಅವ್ರೇನು ಜಾಸ್ತಿ ತಗೊಂಡಿಲ್ಲ, ಶಾರ್ಟ್ ಟೈಮಿಗೆ ಭಾಳ ಒಳ್ಳೆ ಕಥೆಗಳನ್ನೇ ಹೇಳಿ ಮುಗಿಸ್ತಾರೆ. ಅದು ಭಾಳ ಇಷ್ಟ ಆಯಿತು. ಆಮೇಲೆ ನಾವು ಕರೆಕ್ಟ್ ಟೈಮಿಗೆ ಬಂದು ಕರೆಕ್ಟಾಗಿ ಮುಗಿಸ್ತಾರೆ. ಹೀಗಾಗಿ ಅದು ಭಾಳ ಉಪಯೋಗ ಆಗ್ತದೆ. ಒಂದಂದ್ರೆ ದೈಹಿಕವಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ, ಸಮಾಧಾನ ಸಿಗ್ತದೆ, ಬಾಡಿಗೆ ಇಲ್ಲಂತಿಲ್ಲ. ಆದರೂ ಕೂಡ ಮಾನಸಿಕವಾಗಿ ಏನು ಮಾಡ್ತೀವಿ ಅಂದ್ರೆ ನಾನು ಬಿಸಿ ಅಂತ ಹೊಳ್ಕೊಳಕ್ಕೆ ಒಂದು ಸುಮ್ಮನೆ ನೆಪ ಮನೇಲಿ ಅದೇ ಮೊಬೈಲು ಅದೇ ಟಿವಿ ಇಟ್ಕೊಂಡು ಕೊಡೋದಕ್ಕಿನ ಅದೇನೋ ಬಿಸಿ ಈಗ ಯಾಕಂದ್ರೆ ಮೂಡಿರ್ತಲ್ಲ ನನಗೆ ಇನ್ನೊಂದು ಸ್ವಲ್ಪ ದಿನ ಪ್ರವಚನ ನಾನು ಭಜನೆ ಇರೋಕ್ಕಾಗಿತ್ತಲ್ಲ ಅಂತ ಹೇಳೋದು. ಆಮೇಲೆ ನಾವೇನು ಹೆಣ್ಮಕ್ಳು ಎಲ್ಲರೂ ಒಂಥರ ಹುಟ್ಟಿದೆ, ಒಂದೇ ಥರ ಸಮಾನ ವಯಸ್ಕರಿಲ್ಲ, ಆದರೂ ಕೂಡ ಸಮಾನ ಮನಸ್ಸುಳ್ಳವರಾಗಿದ್ದೀವಿ ಎಲ್ಲರೂ. ಅದರ ದೊಡ್ಡವ್ರಿಗೂ ಇದ್ದೀವಿ, ಸಣ್ಣವ್ರಿಗೂ ಇದ್ದೀವಿ, ವಯಸ್ಸಾದವ್ರಿಗೂ ಇದ್ದೀವಿ. ಆದರೂ ಕೂಡ ನಮ್ಮ ಏನೋ ಒಂಥರ ಗುಟ್ಟು ಕಟ್ಕೊಂಡ್ಬಿಟ್ಟು ಹಾಡಿನ ಮುಖಾಂತರ ನಮ್ಮನ್ನು ನಾವೇ ಕೆಲವೊಂದು ಸರಿ ಮರಿತೀವಿ. ಈ ಥರ ಮಾಡ್ಕೊಂಡು ಕಾಲದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಸಮಾನ ಒಂದು ಮನಸ್ಸುಳ್ಳವರಾಗಿ ಅದೇ ಶ್ರಾವಣ ಕೂಡ ಒಳ್ಳೆಯದು ಕೇಳಬೇಕಂತ ಅಂತ ಅವಕಾಶ ಕೊಟ್ಟಿರ್ತಕ್ಕಾಗಿ ನಮ್ಮ ಪ್ರಕಾಶ್ ಗಡ್ಡೆನವರಿಗೆ ಧನ್ಯವಾದ ಹೇಳ್ತೀನಿ. ಭಜನೆಯ ಜೊತೆಗೇನು ಒಳ್ಳೆ ರೀತಿಯ ಮಾತು ಕೇಳಲಿಕ್ಕೆ ಒಂದು ಅವಕಾಶ ಕೊಟ್ಟರಲ್ಲ, ಅದಕ್ಕಾಗಿ ಅದು ಯಾವಾಗಲೂ ನಾನು ಬಸವ ತತ್ವ ಬಸವಣ್ಣವ್ರ ಬಗ್ಗೆ ಭಾಳಷ್ಟು ಕೇಳ್ಕೊಂಡೇ ಬೆಳೆದಿದ್ದೆ. ಆದರೂ ಕೂಡ ಕೃಷ್ಣನ ಬಗ್ಗೆ ಸ್ಪೆಷಲ್ ಆಗಿ ಕೆಲವೊಂದು ಮಾಹಿತಿ ನನಗೆ ಕೇಳಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅವ್ರ ಮುಖಾಂತರ. ಅದಕ್ಕಾಗಿ ಅವರಿಗೆ ಅವ್ರ ಫ್ಯಾಮಿಲಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ನನಗೊಂದು 2 ಮಾತಾಡಿಕೊಂಡೆ. ಧನ್ಯವಾದ.